ಬಾಹ್ಯಾಕಾಶ ಲೋಕದಲ್ಲಿ ಮತ್ತೆ ಇಸ್ರೋ ಐತಿಹಾಸಿಕ ಸಾಧನೆ ಮಾಡಿದೆ. ಜಗತ್ತಿನ ಅತಿ ಹೆಚ್ಚು ತೂಕದ ಉಪಗ್ರಹವನ್ನ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಇಸ್ರೋ ಉಡಾಯಿಸಿದ ನೀಲಿ ಹಕ್ಕಿಯನ್ನ ನೋಡಿ ಈಗ ವಿಶ್ವದ ಬಾಹ್ಯಾಕಾಶ ಲೋಕವೇ ನಿಬ್ಬೆರಗಾಗಿದೆ. ಅಷ್ಟಕ್ಕೂ ಏನಿದು ಬ್ಲೂ ಬರ್ಡ್ಸ್ ಕತೆ ಅಂತ ತೋರಿಸ್ತೀವಿ ನೋಡಿ. ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಬಾಹ್ಯಾಕಾಶ ಕೇಂದ್ರವು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಸಾಧಿಸಿದೆ. ಭಾರತದ ಇಸ್ರೋ ತನ್ನ ಬಾಹ್ಯಾಕಾಶ ಸಾಧನೆಗೆ ಮತ್ತೊಂದು ಗರಿಯನ್ನ ಮುಡಿಗೇರಿಸಿಕೊಂಡಿದೆ. ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ ಸಂಸ್ಥೆಯ ಬ್ಲೂಬರ್ಡ್ ಬ್ಲ್ಯಾಕ್ 2 ಉಪಗ್ರಹವನ್ನ ಇಸ್ರೋದ LVM M6 ಬಾಹುಬಲಿ ರಾಕೆಟ್ ಯಶಸ್ವಿಯಾಗಿ ಕಡಿಮೆ ಭೂಕಕ್ಷೆಗೆ ಸೇರಿಸಿದೆ. ಇಸ್ರೋದ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗ್ಗೆ 8:55ಕ್ಕೆ ಇಸ್ರೋ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ವಾಣಿಜ್ಯ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಇಸ್ರೋದ ಬಾಹುಬಲಿ ರಾಕೆಟ್ ಮೂಲಕ ಉಡಾವಣೆಯಾದ ಉಪಗ್ರಹ ಕಡಿಮೆ ಭೂಕಕ್ಷೆಯನ್ನ ತಲುಪಿದ ಅತಿ ದೊಡ್ಡ ವಾಣಿಜ್ಯ ಸಂವಹನ ಉಪಗ್ರಹ. ಸರಿಸುಮಾರು 6100 ಕೆಜಿ ತೂಕದ ಬೃಹತ್ ಗಾತ್ರದ ಉಪಗ್ರಹವನ್ನ ನಭಕ್ಕೆ ಕೊಂಡೊಯ್ದಿದ್ದು ಇದೇ ಮೊಟ್ಟ ಮೊದಲು. ಜಾಗತಿಕ ದೂರಸಂಪರ್ಕ ಕ್ಷೇತ್ರದಲ್ಲಿ ಮತ್ತು ಭಾರತದ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಈಗ ಹೊಸ ಯುಗಕ್ಕೆ ಈ ಉಡಾವಣೆ ನಾಂದಿ ಹಾಡಿದೆ. ಅಂದಹಾಗೆ ಈ ನೀಲಿ ಹಕ್ಕಿ ಬ್ಲ್ಯಾಕ್ 2 ಮಿಷನ್ ಹಲವಾರು ಕಾರ್ಯತಂತ್ರ ಮತ್ತು ತಾಂತ್ರಿಕ ಕಾರಣಗಳಿಗಾಗಿ ಮಹತ್ವದ್ದಾಗಿದೆ. ಬಾಹ್ಯಾಕಾಶದ ನೀಲಿ ಹಕ್ಕಿಯ ವಿಶೇಷತೆಗಳೇನು? 6 ಟನ್ಗೂ ಹೆಚ್ಚು ತೂಕದ ಉಪಗ್ರಹವನ್ನ ನಭೋ ಮಂಡಲಕ್ಕೆ ತೆಗೆದುಕೊಂಡು ಹೋಗೋದು, ಅದನ್ನ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸೋದು ಅಂದ್ರೆ ಅದು ಅಸಾಧಾರಣ ಕೆಲಸ. ಆ ಕೆಲಸವನ್ನ ಇಸ್ರೋ ಸಕ್ಸಸ್ ಮಾಡಿದ್ದು ಇಡೀ ಜಗತ್ತೇ ಇಸ್ರೋ ಕಡೆ ತಿರುಗಿ ನೋಡ್ತಿದೆ. ಅಷ್ಟಕ್ಕೂ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ ಸಂಸ್ಥೆಯ ನೀಲಿ ಹಕ್ಕಿ ಉಪಗ್ರಹವನ್ನ ಇಸ್ರೋ ಉಡಾವಣೆ ಮಾಡಿದ್ಯಾಕೆ? ಏನಿದು ನೀಲಿ ಹಕ್ಕಿಯ ವಿಶೇಷತೆ ಅಂತ ನೋಡೋದಾದ್ರೆ, ಕೇಬಲ್ ನೆಟ್ವರ್ಕ್ಗಳಿಗೆ, ಡಿಶ್ ಸಿಗ್ನಲ್ಗಳಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ 4G ಅಥವಾ 5G ಸೆಲ್ಯುಲರ್ ಬ್ರಾಡ್ ಬ್ಯಾಂಡ್ ಸೇವೆಯನ್ನ ಈ ನೀಲಿ ಹಕ್ಕಿ ಉಪಗ್ರಹ ಒದಗಿಸಲಿದೆ. ಅಷ್ಟೇ ಅಲ್ಲ, ದೇಶದ ಕುಗ್ರಾಮಗಳಿಗೆ, ಪ್ರಕೃತಿ ವಿಕೋಪಕ್ಕೆ ಸಿಲುಕಿದ ಪ್ರದೇಶಗಳಲ್ಲೂ ಡಿಜಿಟಲ್ ಸೇವೆಯನ್ನ ಖಾತರಿಪಡಿಸುತ್ತದೆ. ಜಾಗತಿಕ ಸಂಪರ್ಕ ಕೇಂದ್ರದಲ್ಲಿ ಇಸ್ರೋ ಬಾಹುಬಲಿಯಾಗ್ತಿದೆ. ಸ್ಪೇಸ್ ಎಕ್ಸ್ನಂತಹ ಹೆವಿ ಲಿಫ್ಟ್ ಸಂಸ್ಥೆಗೂ ಇಸ್ರೋ ಪ್ರತಿಸ್ಪರ್ಧಿಯಾಗಿದೆ. ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿಯಾಗಿ ಪರ್ಯಾಯ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಬಾಹುಬಲಿ ರಾಕೆಟ್ನ ನಿಖರತೆ, ಉನ್ನತ ತಂತ್ರಜ್ಞಾನವು ಸಾಬೀತಾಗಿದೆ. ಇಂತಹ ದೊಡ್ಡ ಬಾಹುಬಲಿ ಉಪಗ್ರಹವನ್ನ ಇಸ್ರೋ ನಭಕ್ಕೆ ಸೇರಿಸಿ ಮತ್ತೊಮ್ಮೆ ತನ್ನ ಶಕ್ತಿಯನ್ನ ತೋರಿಸಿದೆ. ಹಾಗಾಗಿನೇ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಇಸ್ರೋ ಸಾಧನೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಂಡಾಡ್ತಿದ್ದಾರೆ. ಅಂದಹಾಗೆ ಮುಂದಿನ ಚಂದ್ರನ ಅಂಗಳಕ್ಕೆ ಮಾನವರನ್ನ ಕಳಿಸೋಕೆ ರೆಡಿಯಾಗ್ತಿರೋ ಇಸ್ರೋಗೆ ಈ ಯಶಸ್ವಿ ಉಡಾವಣೆ ಮತ್ತಷ್ಟು ಆನೆ ಬಲ ತಂದಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.